ಕಾಂಗ್ರೆಸ್ ಸರ್ಕಾರಕ್ಕೆ ಇಂದು ಕಪಾಳ ಮೋಕ್ಷ ಆಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಾಗೇಂದ್ರ ಎಪಿಸೋಡ್ ಬಿಜೆಪಿಯ ಗೆಲುವು ಅಂತ ಆರ್ ಅಶೋಕ್ ಬಣ್ಣಿಸಿದ್ದಾರೆ. ಆದ್ರೆ ಅದು ಹೇಗೆ ಗೆಲುವು ಅಂತ ಅದನ್ನ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಮತ್ತೆ ದಳದವರಿಗೆ ಸುಳ್ಳೆ ಮನೆ ದೇವರು, ಇದು ಗೆಲುವ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವಿಪಕ್ಷಗಳ ಷಡ್ಯಂತ್ರಕ್ಕೆ ಇದು ಗೆಲುವು ಅಷ್ಟೇ ಅಂತ ಮತ್ತೊಂದು ಕಡೆ ಹರಿಪ್ರಸಾದ್ ಈ ಸಂಬಂಧ ಪ್ರತಿಕ್ರಿಯಿಸಿದ್ದಾರೆ. ಒಬ್ಬ ಲೂಟಿಕೋರ, ದಲಿತರ ಅಮೌಂಟನ್ನು ಲೂಟಿ ಮಾಡಿದವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಕಪಾಳ ಮೋಕ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಒಂದು ರೀತಿ ಒಡೆದ ಮನೆ. ಈಗಾಗಲೇ ಸಿದ್ದರಾಮಯ್ಯ ಒಂದು ಕಡೆ, ಡಿ ಕೆ ಶಿವಕುಮಾರ್ ಒಂದು ಕಡೆ ಅನ್ನೋ ಸ್ಥಿತಿ ಬಂದಿದೆ. ಈ ಒಂದು ನಾಗೇಂದ್ರ ರಾಜೀನಾಮೆಯ ಎಪಿಸೋಡ್ ಏನಿತ್ತು ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವು. ನಮಗೆ ಸಹಾಯ ಮಾಡಿದಂಥ HD ಕುಮಾರಸ್ವಾಮಿ ಅವರಿಗೆ ಮತ್ತು JDSನ ನಾಯಕರ ಎಲ್ಲ ರಮೇಶ್ ಬಾಬು ಅವರಿಗೆ, ಅವರೆಲ್ಲ JDSನ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರಿಗೆ ನಾನು ಈ ಕ್ರೆಡಿಟನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಎಲ್ಲೊಂದು ಕಡೆ ಬಿಜೆಪಿ JDS ಗೆಲುವಾಯ್ತಾ ಅಂತ ಸರ್? ಈಗ ಹೆಂಗ್ರಿ ಗೆಲುವ್ರಿ? ಒಬ್ಬ ದಲಿತರ ಮೇಲೆ ದಬ್ಬಾಳಿಕೆ ಮಾಡಿ ಸುಳ್ಳನ್ನೇ ಒಂದು ದೊಡ್ಡ ಮನೆ ದೇವರು, ಸುಳ್ಳೆ ಮನೆ ದೇವರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಇದ್ರು, ಅವ್ರದ್ದು ಸುಳ್ಳೆ ಮನೆ ದೇವರು ಅಂತ ಬಿಜೆಪಿ ದಳದವರು. ಸೊ ಅದು ಗೆಲುವನ್ನ, ಅದು ನಿಲ್ಲಿಸಬೇಕು ಅಂತ ಸರ್ ಸ್ಥಾನದಿಂದ. ಆಯ್ತು, ಸಂತೋಷ ಪಡಲಿ ಬಿಡಿ, ಅವರು ಖುಷಿ ಪಡಲಿ, ಸಂತೋಷ ಪಡಲಿ. ವಿಪಕ್ಷಗಳ ಷಡ್ಯಂತ್ರ ಗೆಲುವು ಅಷ್ಟೇ ವಿನಃ ಕುತಂತ್ರ ಜನ ಉತ್ತರ ಕೊಡ್ತಾರೆ ಅವ್ರಿಗೆ. ಯಾಕಂದ್ರೆ ಇವರು ಬಿಜೆಪಿನಲ್ಲಿ ಯಾರಿಗೂ ಆರೋಪಗಳಿಲ್ವಾ? ಒಬ್ಬ ಸಣ್ಣ ಜಾತಿ ಅಂತೇಳಿ, ದುರ್ಬಲ ವರ್ಗದವರು ಅಂತೇಳಿ ಇವ್ರು ಆರೋಪ ಮಾಡ್ತಾರೆ. ಅದಕ್ಕೆ ಬೇರೆಯವರೆಲ್ಲ ಮಾಡಿದಾರಲ್ಲ, ಅವ್ರ ಮೇಲೆ ಯಾಕೆ ಮಾಡೋದಿಲ್ಲ? ಕೆಲವ್ರ ಮೇಲೆ ಪ್ರಾಸಿಕ್ಯೂಷನ್ ಆರ್ಡರ್ ಇದೆ, ಅದಕ್ಕೆ ಯಾಕೆ ಮಾಡಿಸೋದಿಲ್ಲ? ಇನ್ನು ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತ ತೆಗೆದುಕೊಂಡಂತ ನಿರ್ಧಾರ ಇದು ಬಿಟ್ರೆ ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣದಿಲ್ಲ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ಈ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗಂತ ವಿಪಕ್ಷಗಳ ಮಾತಿಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ವಿಪಕ್ಷಗಳಿಗೆ ಅವರ ಒತ್ತಡಕ್ಕೆ ಮಣದಿಲ್ಲ, ಆದ್ರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ನಿರ್ಧಾರ ಇದು ಅಂತ. ಕಾರ್ಯಕರ್ತ ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗಬೇಕು ಅಂತ ತೆಗೆದುಕೊಂಡಂತಿರೋದು ತೀರ್ಮಾನ. ವಿಪಕ್ಷಗಳ ಒತ್ತಡಕ್ಕೆ ಸರ್ಕಾರ ಮಣಿತು ಅಂತ. ಸರ್ಕಾರ ಮಣಿದಿಲ್ಲ. ಒಬ್ಬ ಕಾರ್ಯಕರ್ತ, ನಿಷ್ಠಾವಂತ, ಒಬ್ಬ ಪಕ್ಷದ ಮುಖಂಡ ಪಕ್ಷಕ್ಕೆ ಮುಜುಗರ ಆಗಬೇಕು ಅಂತ ತೆಗೆದುಕೊಂಡಂತಿರೋದು ತೀರ್ಮಾನ. ಡಿಕೆಶಿ ಸರ್ಕಾರ ಬಂದ 3 ತಿಂಗಳಲ್ಲಿ 1 ವಿಕೆಟ್ ಬಿದ್ದಿದೆ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ನಾಯಕ ಅಶೋಕ್ ಲೇವಡಿ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಕುತಂತ್ರ, ಷಡ್ಯಂತ್ರ ಅಂತ ಇದಕ್ಕೆ ಹರಿಪ್ರಸಾದ್ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬ ಸಣ್ಣ ಜಾತಿ ಅಂತ ಹೇಳಿ ಇವರು ಆರೋಪ ಮಾಡ್ತಾರೆ, ಇದರಿಂದ ನಮಗೇನು ಪೆಟ್ಟಿಲ್ಲ ಅಂತ ಹರಿಪ್ರಸಾದ್ ಪ್ರತಿಕ್ರಿಯಿಸಿದ್ದಾರೆ. ಮೊದಲನೇದಾಗಿ ನಾಗೇಂದ್ರ ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನಾವು ವ್ಯಕ್ತಿ ಅಲ್ಲ ಇಲ್ಲಿ ಇಂಪಾರ್ಟೆಂಟು, ಇಂಡಿವಿಜುವಲ್ ವ್ಯಕ್ತಿ ಅಲ್ಲ. ನಾವು ದಲಿತರ ಹಣ 178 ಕೋಟಿ ಹಣ, ದಲಿತರ ಹಣ ಮಿಸ್ಯೂಸ್ ಆಗಿದೆ, ಕಳ್ತನ ಆಗಿದೆ, ಬಡವ್ರಿಗೆ ಸೇರಬೇಕಾಗಿದ್ದು ಅಂತ ನಮ್ಮ ಹೋರಾಟ. ನಾಗೇಂದ್ರ ಯೋಚನೆ ಮಾಡಬೇಕಾಗಿತ್ತು, ಇದು ದಲಿತರ ಹಣ ನಾನು ಮುಟ್ಟಬಾರ್ದಾಗಿತ್ತು ಅಂತ ಯೋಚನೆ ಮಾಡಿ ಈ ದಲಿತರ ನಾನು ಮುಟ್ಟಿಲ್ಲ ಅಂದರೆ ಇವತ್ತು ಈ ಶಿಕ್ಷೆಯ ಅವಶ್ಯಕತೆಯೇ ಇರಲಿಲ್ಲ. ಹಿಂದೆ ಸಿದ್ದರಾಮಯ್ಯನವರು ಹೇಳಿದರು 187 ಕೋಟಿ ಅಲ್ಲ 87 ಕೋಟಿ ಮಾತ್ರ ತಿಂದಿರೋದು ಅಂತ. ಅಲ್ಲಿ ಒಪ್ಕೊಂಡ್ಮೇಲೆ ಮತ್ತೆ ಅವನ ಮಂತ್ರಿ ಹೆಂಗೆ ಮಾಡಿದ್ರಿ ನೀವು? ಡಿ ಕೆ ಶಿವಕುಮಾರ್ ಸರ್ಕಾರ ಬಂದ 3 ತಿಂಗಳಲ್ಲಿ 1 ವಿಕೆಟ್ ಬಿದ್ದಿದೆ. ನಾಗೇಂದ್ರ ಇನ್ನೂ ಬಂದು 25 ದಿನ ಆಗಿಲ್ಲ, ಅವಾಗೇ ರಾಜೀನಾಮೆ ಕೊಡೋವಂಥ ಪರಿಸ್ಥಿತಿ ಬಂದಿದೆ. ಏನು ಪೆಟ್ಟೇನಿಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸರ್ಕಾರ ಬಂದು 12 ವರ್ಷ ಆಯಿತು, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರೆ ಆ ಮಹಾನುಭಾವ ಏನೋ ಉದ್ಯೋಗ ಕೊಟ್ಟಿದ್ದಾರಾ? ಮತ್ತು ಮಹಿಳೆಯರು ಸುರಕ್ಷಿತವಾಗಿದ್ದಾರಾ? ಮೀಸಲಾತಿ ಬಗ್ಗೆ ಏನಾದರೂ ಚರ್ಚೆ ಮಾಡೋಕ್ಕೆ ಹೇಳಿ ಅವಾಗ ನಾವು ಹೇಳ್ತೀವಿ. ಸರ್ಕಾರಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಸರ್ಕಾರಕ್ಕೆ ಏಟೂ ಅಲ್ಲ. ಒಬ್ಬ ಒಳ್ಳೆಯ ಇವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಷ್ಟೇ ಮಂತ್ರಿಮಂಡಲದಿಂದ. ರಾಜೀನಾಮೆ
ಅವರು ನಿರ್ದೋಷಿ ಅಂಥೇಳಿ ನಾವು SIT ಏನು ಮಾಡಿ ಅದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಪ್ರೇರಿತ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಯಾರಿಗಾದರೂ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬಂದಿರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ಯಾರನ್ನೂ ಬಿಟ್ಕೊಡೋದಿಲ್ಲ, ನಡು ನೀರಿನಲ್ಲಿ ಬಿಡೋದಿಲ್ಲ. ಅವ್ರಿಗೇನಾದರೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಇದು ಸಂಪೂರ್ಣವಾಗಿ ಕುತಂತ್ರ.